ನನ್ನ ಶಾಂತಿ ಬದುಕಿದ್ದಾಗ ಅವಳು ಬರ್ತ್ಡೇ ದಿನ ಇಲ್ಲಿಗೆ ಬರ್ತಾ ಇದ್ಲು. ಅವಳೇ ತನ್ನ ಕೈಯಾರ ಅಡುಗೆ ಮಾಡಿಕೊಂಡು ಸ್ವೀಟ್ ಮಾಡಿಕೊಂಡು ಇಲ್ಲಿಗೆ ಬಂದು ಆ ಮಕ್ಕಳ ಜೊತೆ ಸ್ವಲ್ಪ ಸಮಯ ಕಳೆದು ಅವಳೇ ಬಡಿಸಿ ಖುಷಿ ಪಡ್ತಾ ಇದ್ಲು. ಆ ಮಕ್ಕಳಿಗೆ ಶಾಂತಿ ಊಟ ಬಡಿಸ್ತಾ ಇದ್ರೆ ಅದೆಷ್ಟು ಸಂತೋಷ ಆಗೋದು ಅಂದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಸಂತೋಷ. ಆ ಮಕ್ಕಳು ಸಂತೋಷದಲ್ಲಿ ನಾವೆಲ್ಲ ಸ್ವರ್ಗ ಕಾಣ್ತಾ ಇದ್ವಿ. ನನ್ಗೊಂದು ಮಾತು ಹೇಳಿದಿದ್ರೆ ನಾನೇ ಅಡುಗೆ ಮಾಡ್ಕೊಂಡು ಬರ್ತಿದ್ನಲ್ಲ ಮಾವ. ಪರವಾಗಿಲ್ಲ ಬಿಡು ಮಗಳೇ, ಈಗ ನೀನು ಬಂದಿದೆಯಲ್ವಾ, ಹೇಗೂ ಅಡುಗೆ ಬರ್ತಾ ಇದೆ, ನೀನೇ ಬಡಿಸ್ಬಿಡು, ಖುಷಿ ಆಗತ್ತೆ ನನಗೂ. ವಿನಯ್, ಅಡುಗೆ ಬಂತಲ್ಲ? ವಿನಯ್, ನಾನು ಹೇಳಿದ್ ಕೇಳಿಸ್ತಾ? ಹಾಪ, ಊಟ ಆನ್ ದ ವೇ ಬರ್ತಾ ಇದೆ. ಇಷ್ಟೊತ್ತಿಗೆ ಇರಬೇಕಾಗಿತ್ತು. ಒಳಗೋಗಿ ಮಕ್ಕಳನ್ನ ಮಾತಾಡ್ಸೋಷ್ಟೊತ್ತಿಗೆ ಬಂದ್ಬಿಡುತ್ತೆ. ಒಳಗೋಗೋಣ, ಮಕ್ಕಳು ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ರಾಮಮೂರ್ತಿ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ವೆರಿ ಗುಡ್, ಫಸ್ಟ್ ಕ್ಲಾಸ್. ಮಕ್ಕಳೆಲ್ಲ ನಿಮ್ಮನ್ನೇ ಕೇಳ್ತಾ ಇದ್ರು. ನೀವು ಹೋದ ವರ್ಷ ಬಂದು ಹೋಗಿದ್ದನ್ನ ಅವ್ರು ಇನ್ನೂ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದಾರೆ. ದಯವಿಟ್ಟು ಬನ್ನಿ ಸರ್. ಎಕ್ಸ್ಕ್ಯೂಸ್ ಮೀ ಸರ್, ಕಾರ್ ಒಳಗೆ ಬಿಸ್ಕೆಟ್ ಪ್ಯಾಕೆಟ್ ಇದೆ, ಯಾರಾದ್ರೂ ಕರೆಸಿ ಬಿಸ್ಕೆಟ್ನ ಒಳಗೆ ತರಿಸ್ಬೋದಾ? ಊಟ ಬರುತ್ತೆ, ಸದ್ಯಕ್ಕೆ ಮಕ್ಕಳು ಬಿಸ್ಕೆಟ್ ತರಲಿ ಅಂತ ಅಷ್ಟೇ. ಅದಕ್ಕೇನಂತೆ ಸರ್, ಹೇಳಿದ್ರೆ ತಗೊಂಡ್ಬರ್ತಾರೆ. ಬನ್ನಿ, ನೀವು ಫಸ್ಟ್ ಒಳಗಡೆ ಬನ್ನಿ. ಬನ್ನಿ ಸರ್. ಕಲ್ಯಾಣಿ, ದೀಪ ಬೆಳಗಮ್ಮ. ಈಕೆ ಶಾಂತಿ. ನಾನು ಹೊಸದಾಗಿ ನಿಮಗೆ ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ. ನನ್ನ ಜೀವ, ನನ್ನ ಜೀವನ, ನನ್ನ ಬದುಕು. ಅವಳಿಗೆ ಮಕ್ಕಳು ಅಂದ್ರೆ ಬಹಳ ಪ್ರೀತಿ. ಯಾರದೇ ಮಕ್ಕಳಾಗಲಿ ಅವ್ರನ್ನ ಕರೆದು ಅವ್ರ ಜೊತೆ ಊಟ ಮಾಡ್ತಾ, ಅವ್ರಿಗೆ ಬಟ್ಟೆ ಕೊಡ್ತಾ, ಅವ್ರ ಜೊತೆ ಆಟ ಆಡಿಕೊಂಡು ತುಂಬ ಸಮಯ ಕಳೀತಾ ಇದ್ಲು. ಅವಳಿದ್ದಿದ್ರೆ ಇವತ್ತು ಬರ್ತಿದ್ಲು. ಅವಳೇ ನಿಂತು ನಿಮ್ಮೆಲ್ರಿಗೂ ಊಟ ಬಡಿಸಿ ನಿಮ್ಮ ಜೊತೆಲಿ ಕೂತ್ಕೊಂಡು ಊಟ ಮಾಡಿ ಸಂತೋಷ ಪಡ್ತಿದ್ಲು. ಆದರೆ ಇವತ್ತು ಅವಳು ಇಲ್ಲ ಅಂತ ನಾನು ಭಾವಿಸ್ತಾ ಇಲ್ಲ. ಯಾಕೆಂದರೆ ಇನ್ನು ಸ್ವಲ್ಪ ಹೊತ್ತಿಗೆ ನೀವೆಲ್ಲರೂ ಕೂಡ ಊಟ ಮಾಡ್ತೀರಿ. ನಿಮ್ಮ ತಟ್ಟೆಯಲ್ಲಿರೋ ಪ್ರತಿ ಅಗಳಲ್ಲೂ ಕೂಡ ನನ್ನ ಶಾಂತಿ ಇರ್ತಾಳೆ. ಕೆಲವ್ರಿಗೆ ತಂದೆ ತಾಯಿ ಇಲ್ಲ ಅಂಥೇಳಿ ಯಾರೂ ಇಲ್ಲ ಅಂತ ನಾವು ಅನ್ಕೋಬಾರ್ದು. ಯಾರಿಲ್ಲದೆ ಇದ್ರೂ ಕೂಡ ಭಗವಂತ ಇರ್ತಾನೆ. ನಿಜವಾದ ತಂದೆ ತಾಯಿ ಅವನೇ. ಎಷ್ಟೋ ಸಲ ನಮ್ಮ ತಂದೆ ತಾಯಿಗಳು ನಮಗೆ ಮೋಸ ಮಾಡಿಬಿಡ್ತಾರೆ, ಆದರೆ ಅವನು ಖಂಡಿತ ಮಾಡೋದಿಲ್ಲ. ಅವನು ಸೃಷ್ಟಿಯಲ್ಲಿ ಯಾರನ್ನು ಸೃಷ್ಟಿ ಮಾಡಿದ್ದಾನೆ, ಅವ್ರಿಗೆ ಯಾವಾಗ ಏನು ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಅದರಲ್ಲಿ ಅವನು ತಾರತಮ್ಯನೂ ಮಾಡೋದಿಲ್ಲ, ಅನ್ಯಾಯನೂ ಮಾಡೋದಿಲ್ಲ. ಯಾರೂ ಇಲ್ಲ ಅನ್ನೋ ಭಾವನೆ ನಮ್ಗೆ ಯಾರಲ್ಲೂ ಬರಬಾರ್ದು. ಹಾಗಿದ್ದಾಗ ಮಾತ್ರ ಮುಂದೆ ನಾವು ಸಾಧನೆಗಳನ್ನು ಮಾಡಿ ತೋರಿಸ್ಬೋದು.